ಸೈಡಲ್ಲಿ ಇದ್ಬಿಡಿ. ನಮ್ಮ ಸತ್ಯ ಬಂದ್ಮೇಲೆ ಅವಳ್ದೇನೆ ಹವಾ, ಬಿಲ್ಡಪ್ಪು ಗಾಜಾಲಿ ಬಿಟ್ಬಿಡಿ. ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗಿ ಫುಲ್ ನೈಸು, ಸ್ಟೈಲಿಗೆ ಮಾಸ್ಟರ್ ಪೀಸು, ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಗಂಡು ಇಲ್ಲದ ಮನೆಯಲ್ಲಿ ಇವಳೇ ಮಗನ ಮುಗಿಲಮ್ಮ, ಎಲ್ಲ ಮನೆಗೂ ಇವಳಂತೋಳು ಒಬ್ಬಳು ಇರಲೇಬೇಕಮ್ಮ. ಪ್ರೀತಿ ಗೀತಿ ಗೊತ್ತಿಲ್ಲ, ಸೀರೆ ಬಳೆಯ ತೊಟ್ಟಿಲ್ಲ, ಇವಳ ಪ್ರೀತಿ ಉಳಿಸೋಕೊಂಡು ಹುಟ್ಟವನು ಗೊತ್ತಿಲ್ಲ. ವಾರೆ ವಾರೆ ನೋಡಿ ಹಿಂಗವಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಮಗುವಾಗುತ್ತಾಳೆ ಹಿರಿಯರ ಕಂಡಾಗ, ಹುಲಿಯಾಗುತ್ತಾಳೆ ಕೆಣಕಲು ಬಂದಾಗ. ಸ್ನೇಹಕ್ಕೆ ಮಾತ್ರವೇ ಸೋಲುವ ಸ್ನೇಹಿತೆ, ಹೆಣ್ಮಕ್ಳ ಪಾಲಿಗೆ ಇವಳೊಂದು ಹೊಸ ಚರಿತೆ. ಬಾಳೆ ಬಾಳೆ ನೋಡಿ ಹಿಂಗವಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಇವ್ರು ಎಲ್ಲೆಲ್ಲಿ ಏನೇನು ಹುಡುಕ್ತಾವ್ರೋ ಏನೋ, ನೆನ್ಸ್ಕೊಡ್ರೇನೆ ತಲೆ ಎಲ್ಲ ತಿನ್ನದಂಗಾಯ್ತದೆ, ಹೊಟ್ಟೆಲೆಲ್ಲ ಒಂಥರ ಆಯ್ತದೆ. ಏನಾಯ್ತು ಮಾವ, ಹೊಟ್ಟೆ ಹಸಿತಾ ಇದೆಯಾ? ತಿಂಡಿ ತಂದ್ಕೊಡ್ಲಾ? ಕುತ್ತಿಗೆ ಕಣ್ಕೊಂಬಂದ್ ಕೂತಿರೋ ಮಗ ತಿಂಡಿ ಅಂತ ತಿಂಡಿ, ಇಂಥ ಹೊತ್ತಲ್ಲಿ ಗಂಟಲ್ ತಿಂಡಿ ಹಂಗೆ ಇಳಿಯುತ್ತೆ. ಯಾಕ್ ಮಾವ ಕೋಪ ಮಾಡ್ಕೊಂತೀಯಾ? ನಿನ್ಗಿಷ್ಟ ಅಂತ ಎಲ್ಲಾ ತರಕಾರಿನೂ ಹಾಕಿ ಹುರ್ದಿರೋ ಗೋಡಂಬಿ ಹಾಕಿ ಸ್ಪೆಷಲ್ ಆಗಿ ಪುಲಾವ್ ಮಾಡ್ಸಿವ್ನಿ, ಅದಕ್ಕೆ ಕೊಡ್ತೀನಿ ಅಂದೆ. ಆಹಾ, ಪುಲಾವು. ಅಯ್ಯಯ್ಯೋ, ತಿಂಡಿ ರೆಡಿ ಇದ್ರು ಇವನ್ಗೆ ತಿನ್ನೋ ಯೋಗ ಇಲ್ಲ, ಹಸ್ವಿದ್ರು ನನ್ ತಿನ್ನೋ ಅದೃಷ್ಟ ಇಲ್ಲ. ಆದ್ರೂ ಅನ್ನ ದೇವ್ರ ಸಮಾನ, ಅದನ್ನ ವೇಸ್ಟ್ ಮಾಡ್ಬಾರ್ದಲ್ಲ. ಜೂನ್ ತಿಂದಿಲ್ಲ ಅಂದ್ರೆ ಏನು, ನಾನ್ ತಿನ್ಬೋದಲ್ಲ. ಏನಾದ್ರೂ ಐಡಿಯಾ ಮಾಡ್ಬೇಕಲ್ಲ. ಹೆಂಗಿದ್ರು ಪೊಲೀಸ್ ಗೆಟಪ್ ಅಲ್ಲಿ ಇದೀನಿ. ಆಂಟಿ, ಈ ಮನೇಲಿ ಅಡಿಗೆ ಮನೆ ಎಲ್ಲಿದೆ? ಅಡ್ಗೆ ಮನೆನಾ? ಯಾಕೆ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಈ ಮನೆ ಸರ್ಚ್ ಮಾಡಕ್ ಬಂದಿರೋದು ನಾವು. ಬರೀ ಹಾಲು ರೂಮ್ ಸರ್ಚ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅಡಿಗೆ ಮನೆನೂ ಸರ್ಚ್ ಮಾಡ್ಬೇಕು. ಎಲ್ಲಿದೆ ಅಡಿಗೆ ಮನೆ? ಅದು ಆ ಕಡೆ ಕೈತೆ. ಹಾ, ಥ್ಯಾಂಕ್ ಯು. ಅಯ್ಯೋ ಅಯ್ಯೋ ಅಯ್ಯೋ, ಅಡ್ಗೆ ಮನೇಲಿ ಏನೇನ್ ದೋಚ್ಕೊಂಡು ಹೋಯ್ತಾರೋ ಏನೋ. ಸುಮ್ಕಿರು ಮಾವ, ಅಡ್ಗೆ ಮನೇಲಿ ಏನಿರ್ತದೆ, ನೀವು ಅಷ್ಟೇ ಸುಮ್ಕೆ ಟೆನ್ಷನ್ ಮಾಡ್ಕೊಂಡು. ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ರಮ್ಮೆ. ಸರಿ ಮಾವ. ಸತ್ಯ 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 ನಿಂತ್ಕೋ. ಸರಿಯಾದ ಟೈಮ್ಗೆ ಆ SP ಮತ್ತೆ ಆ ಜಡ್ಜ್ ಬಾಯಿ ಮುಚ್ಚಿಸ್ದೆ. ಆದ್ರೂ ನನ್ಗೊಂದು ಡೌಟ್ ಇದೆ. ಅವಾಗ್ಲಿಂದ ನೀನ್ ನನ್ ಜೊತೆನೆ ಇದ್ದೆ, ಅಂಥದ್ರಲ್ಲಿ ಅವ್ರ 3 ಜನ ಏನ್ ಮಾತಾಡ್ತಾ ಇದ್ರು ಅಂತ ನಿನ್ಗೆ ಹೆಂಗ್ ಗೊತ್ತು? ಅಷ್ಟಕ್ಕೂ ಅವ್ರ 3 ಜನ ಏನ್ ಮಾತಾಡ್ತಾ ಇದ್ರು? ಯಾವನಿಗೆ ಗೊತ್ತಾ? ಯಾವನು ಗೊತ್ತಾ? ಮತ್ತೆ ನೀನೇ ಹೇಳ್ದೆ ತಾನೆ ಅವ್ರು ಏನ್ ಮಾತಾಡ್ಕೊಂಡ್ರು ಅಂತ ನಿನಗ್ ಗೊತ್ತು ಅಂತ. ಕಣ್ಣು ಮುಚ್ಕೊಂಡು ಒಂದ್ ಕಲ್ ಹೊಡೆದೆ, 3 ಹಕ್ಕಿಗಳು ಬಿದ್ವು. ಒಬ್ಬ ಕಳ್ಳನ್ ಮನೇಲಿ 3 ಜನ ಕದೀಮ್ರು ಗುಟ್ಟಾಗಿ ಮಾತಾಡ್ತಿರ್ತಾರಂದ್ರೆ ಇನ್ನೇನಿರೋಕ್ ಸಾಧ್ಯ? ಕಳ್ಳ ಕೆಲ್ಸದ ಬಗ್ಗೆನೆ ಮಾತಾಡ್ತಿರ್ತಾರೆ. ಅದಕ್ಕೆ ಸುಮ್ನೆ ನೀವೆಲ್ರು ಕುಂಬಳಕಾಯಿ ಕಳ್ಳ ಅನ್ನೋದ್ ಗೊತ್ತು ಅಂದೆ. ಅವ್ರೆಲ್ರು ಹೆಗ್ಲು ಮುಟ್ ನೋಡ್ಕೊಂಡ್ರು. ಒಳ್ಳೇದಾಯ್ತು ಬಿಡು, ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ ಅಂತ ನನಗ್ ಸಮಾಧಾನ ಆಗ್ತಿಲ್ಲ. ನಾವು ದೊಣ್ಣೆ ಬೀಸಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ದೊಣ್ಣೆ ಬೀಸಕ್ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ನಿನಗ್ ತಲೆಗಿಲೆ ಕೆಟ್ಟಿದ್ಯಾ? ಇಂಥ ಜಾಗಕ್ಕೆ ಬಂದು ಜೀವಂತವಾಗಿ ವಾಪಸ್ ಹೋಗೋದೇ ದೊಡ್ಡ ವಿಷಯ. ದೊಣ್ಣೆ ಬೀಸ್ತೋಳಂತ ದೊಣ್ಣೆ. ಇದೆಂತ ಜಾಗ ಅಂತ ಗೊತ್ತಿದ್ದೆ ಬಂದಿರೋದು.
ನಿಮ್ಗೇನೋ ಗೊತ್ತಿದೆ, ಆದ್ರೆ ನನಗ್ ಗೊತ್ತಿರ್ಲಿಲ್ವಲ್ಲ. ಯಾಕೆ ಗೊತ್ತಿದ್ರೆ ಬರ್ತಾ ಇರ್ಲಿಲ್ವಾ? ಈ ಮಾತೆಲ್ಲ ಯಾಕೆ, ಬಂದಿದ್ದಾಯ್ತಲ್ಲ. ಆದ್ರೂ ಸತ್ಯ, ಇದು ತುಂಬಾ ದೊಡ್ಡ ರಿಸ್ಕು. ನಾವೇನಾದ್ರೂ ಸಿಕ್ಕಾಕೊಂಡ್ರೆ ನಾವ್ ಎಲ್ರೂ ಜೀವನ್ ಪರ್ಯಂತ ಕಂಬಿ ಎಣಿಸ್ಬೇಕಾಗತ್ತೆ. ನನಗನ್ಸುತ್ತೆ ಪೇಪರ್ಸ್ ತರಕ್ಕೆ ಬೇರೆ ಏನಾದ್ರೂ ಐಡಿಯಾ ಮಾಡೋಣ ಅಂತ. ಮೊದಲು ಇಲ್ಲಿಂದ ಹೊಟ್ಪೋಣ, ನಡಿ. ಏನು ಹೋಗೋಣ್ವಾ? ಸುಮ್ನೆ ಹೋಗಕ್ಕ ನಾನು ಇಲ್ಲಿವರೆಗೂ ಬಂದಿದ್ದು. ನಾನು ಬರೋವಾಗ್ಲೇ ಡಿಸೈಡ್ ಆಗಿ ಬಂದಿದ್ದೀನಿ. ಏನೇ ಆದ್ರೂ ನನ್ ಖಾಲಿ ಕೈಯಲ್ಲಂತೂ ಹೋಗಲ್ಲ. ಈ ಬಸಪ್ಪ ಅಲ್ಲ, ಸಾಕ್ಷಾತ್ ಭಗವಂತ ಅಡ್ಡ ಬಂದ್ರು ಬಂದ್ ಕೆಲ್ಸ ಮುಗಿಸ್ದೆ ನಾನು ಇಲ್ಲಿಂದ ಹೋಗಲ್ಲ. ಬೇಡ ಸತ್ಯ, ಇಷ್ಟೊಂದು ಹಠ ಒಳ್ಳೇದಲ್ಲ. ಈ ತರ ಜನರ ಕಾಂಟ್ಯಾಕ್ಟ್ಸು ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ನಮ್ ಲೈಫ್ಗೆ ನಾವೇ ಬೆಂಕಿ ಇಟ್ಕೊಳ್ಳೋದನ್ನ ಆತ್ಮಹತ್ಯೆ ಅಂತಾರೆ. ಕೆಟ್ಟವ್ರ ವಿರುದ್ಧ ತೊಡೆ ತಟ್ಟು ನಿಂತ್ರೆ ಹೋರಾಟ ಅಂತಾರೆ, ಆತ್ಮಹತ್ಯೆ ಅನ್ನಲ್ಲ. ನಿನ್ ಜೊತೆ ಮಾತಾಡಕ್ಕಾಗಲ್ಲ, ಇದು ಮಾತಾಡೋ ಟೈಮು ಅಲ್ಲ. ಮೊದ್ಲೇ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ನಾವ್ ಇನ್ನೂ ಇಲ್ಲೇ ಜಾಸ್ತಿ ಓದಿದ್ರೆ ಒಂದಲ್ಲ ಒಂದ್ ರೀತಿ ಸಿಕ್ಕಾಕೋತೀವಿ ಸತ್ಯ. ಸಿಕ್ಕಾಕೋತೀವಿ ಅನ್ನೋ ಭಯ ಜನಗಳ ರಕ್ತ ಹೀರೋ ಆ ರಾಕ್ಷಸರಿಗಿರ್ಬೇಕು, ನಮ್ಗಲ್ಲ. ನಮ್ ಜನಗಳನ್ನ ಹೆದರಿಸಿ ಬೆದರಿಸಿ ಮೋಸ ಮಾಡಿರ್ಬೋದು, ಆದ್ರೆ ಆ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಹೆದರ್ಕೊಂಡು ಓಡೋಗಕ್ಕೆ ನಾನು ಹೇಡಿನೂ ಅಲ್ಲ. ಸತ್ಯ, ಆಪತ್ತಿಂದ ಓಡೋಗೋರ್ನ ಹೇಡಿ ಅನ್ನಲ್ಲ, ಬುದ್ಧಿವಂತ ಅಂತಾರೆ. ಅನ್ಯಾಯ ನಡೀತಿದ್ರು ಸುಮ್ನಿರೋನ್ನ ಬುದ್ಧಿವಂತ ಅನ್ನಲ್ಲ, ಹೇಡಿ, ರಣ ಹೇಡಿ ಅಂತಾರೆ. ಬಾಲ, ಸರ್ಪ್ರೈಸ್ಗೂ ಸಸ್ಪೆನ್ಸ್ಗೂ ವ್ಯತ್ಯಾಸ ಇದೆ. ನೀನ್ ಯಾಕೆ ನನ್ನನ್ನ ಇಲ್ಲಿಗೆ ಬರಕ್ ಹೇಳ್ದೆ? ನಮ್ ಹೆಸರಲ್ಲಿ ಅರ್ಚನೆಲೆ ಯಾಕೀಗ? ವೆಯ್ಟ್ ದಿವ್ಯಾ, ದೇವಸ್ಥಾನಕ್ಕೆ ಬಂದಾಗ ಕಾಮ್ ಆಗಿ ಕೂಲ್ ಆಗಿರ್ಬೇಕು, ರಿಲ್ಯಾಕ್ಸ್. ಇನ್ ಸ್ವಲ್ಪ ಹೊತ್ತಲ್ಲೇ ನಾನ್ ನಿನ್ನಲ್ಲಿ ಇಲ್ಲಿಗೆ ಯಾಕೆ ಬರಕ್ ಹೇಳಿದೆ ಅಂತ ಗೊತ್ತಾಗತ್ತೆ. ಆಗ ನೀನೇ ಡಿಸೈಡ್ ಮಾಡು, ಇದು ಸಸ್ಪೆನ್ಸಾ ಅಥವಾ ಸರ್ಪ್ರೈಸಾ ಅಂತ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೈ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅರ್ಚಕ್ರೆ, ನಾವಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ಇಬ್ರಿಗೂ ಒಳ್ಳೇದಾಗ್ಬೇಕು. ನಮ್ಮಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ ತಗೊಳ್ಳಿ. ಅಂದಾಗೆ ನಾನು ಹೇಳಿದ ವ್ಯವಸ್ಥೆ ಎಲ್ಲ ಆಗಿದೆ. ಆಗಿದೆ. ಓಂ ಪೂರ್ವಜತಾಮುಣದಿಷ್ಟಾಯಾಮಸ್ಯಾಂ ಶುತೋಸ್ಮಾನಸ್ಯ ಗೋತ್ರೋದ್ಭವಸ್ಯ ವಿಶ್ವಾಮಿತ್ರ ಗೋತ್ರೋದ್ಭವಸ್ಯ ಪುನರ್ವಸು ನಕ್ಷತ್ರೇ. ಹೆಸರು ಬಾಲ. ಬಾಲಾ ನಾಮಧೇಯಸ್ಯ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆರುಷಾಭಿವೃದ್ಧರ್ಥಮ್ಮ. ನಿಂದು ಹೆಸರು ನಕ್ಷತ್ರ ಗೋತ್ರ ಹೇಳಮ್ಮ. ಗೊತ್ತಿಲ್ಲ. ದಿವ್ಯಾ ನಾಮ್ನೀಂ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆರುಷಾಭಿವೃದ್ಧರ್ಥಮ್ಮ. ಶ್ರೀ ದುರ್ಗಾ ದೇವಿ ಅಷ್ಟೋತ್ತರ ಶತನಾಮಾವಳಿಂ ಕರಿಷ್ಯೇ. ಬಾಲ, ಏನೋ ವ್ಯವಸ್ಥೆ ಮಾಡಕ್ ಹೇಳಿದೀನಿ ಅಂದ್ಯಲ್ಲ, ಏನದು?
ದಿವ್ಯಾ ಅರ್ಚನೆ ನಡೀತಿದೆ, ಕೈ ಮುಗಿ, ಆಮೇಲೆ ಹೇಳ್ತೀನಿ. ಓಂ ಬ್ರಾಹ್ಮೇ ನಮಃ, ಮಾಹೇಶ್ವರೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವೇ ನಮಃ. ವಾರಾಯೇ ನಮಃ, ಇಂದ್ರಾಣಿ ನಮಃ, ಸಪ್ತಮಾತೃಭ್ಯೋ ನಮಃ, ಮಹಾದೇವಿ ನಮಃ, ಮಹಾಕಾಳ್ಯಾಯ ನಮಃ. ಬಾಲ, ವಿಷಯ ಹೇಳ್ತೋ ಅಥವಾ ನಾನು ವಾಪಸ್ ಹೋಗ್ಲೋ? ದಿವ್ಯಾ ಅರ್ಚನೆ. ನನಗೆ ಅರ್ಚನೆನೂ ಬೇಡ, ಪ್ರಸಾದನೂ ಬೇಡ. ನೀನ್ ವಿಷಯ ಹೇಳಿಲ್ಲ ಅಂದ್ರೆ ನಾನು ಸೀದಾ ಮನೆಗೆ ಹೋಗ್ತಾ ಇರ್ತೀನಿ. ದಿವ್ಯಾ ಏನು ಅಂತ ಹೇಳು. ಇವತ್ತು ನಮ್ಮ ಮದ್ವೆ ದಿವ್ಯಾ. ಪಲಾವ್ನ ಇರ್ಬೇಕು. ಅಯ್ಯೋ, ಈ ದೊಡ್ಡವ್ರ ಮನೇಲಿ ಅಡಿಗೆ ಮನೇನು ಬಹಳ ದೊಡ್ಡದಾಗೇ ಇದೆ, ಆದ್ರೆ ಪಾತ್ರೆಗಳೇ ಕಾಣ್ತಿಲ್ವೇ? ಓ, ಬಚ್ಚಿಟ್ಟಿರ್ಬೇಕು, ಬ್ಲ್ಯಾಕ್ ಮನಿ ತರ. ಇಲ್ಲ ಇಲ್ಲ. ಅಯ್ಯೋ ದಡ್ಡ, ಪಲಾವು ಬಿಸಿ ಇರ್ತದೆ, ಫ್ರಿಜ್ ಅಲ್ಲಿ ಯಾರು ಇಟ್ಟಿರ್ತಾರ? ಇಲ್ಲಿಟ್ಟಿರ್ಬೋದಾ? ಅಯ್ಯೋ, ಇಲ್ಲೂ ಇಲ್ವಲ್ಲ. ಈ ಅಮ್ಮ ಪಲಾವ್ಗೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ಅಂತ ಆಸೆ ಹುಟ್ಟಿಸ್ಬಿಟ್ರು, ಬಾಯಲ್ಲಿ ಬೇರೆ ನೀರ್ ಸೋರ್ತಾ ಇದೆ. ಅಲ್ಲ, ಈ ಬ್ಲ್ಯಾಕ್ ಮನಿ ಬಚ್ಚಿಡೋದು ಓಕೆ, ಈ ಖಾಲಿ ಪಲಾವ್ನು ಬಚ್ಚಿಡ್ಬೇಕು. ಓ, ಅಡಿಗೆ ಮಾಡಿರೋದಿಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ವಾಸನೆ ಬರ್ತಿದೆ. ಇಲ್ಲಿದೆ. ಗೋಡಂಬಿ ದ್ರಾಕ್ಷಿ ಪಲಾವ್ ಗಮ್ಮುತ್ತಿದೆ. ಬೆಲ್ಟು, ಈಗ ಗೊತ್ತಾಯ್ತು ಪೊಲೀಸರು ಕಷ್ಟ ಏನು ಅಂತ. ಈ ಪೊಲೀಸ್ ಬೆಲ್ಟ್ ಹಾಕೊಂಡು ಕೂರಕ್ಕೂ ಕಷ್ಟ, ನಿಲ್ಲಕ್ಕೂ ಕಷ್ಟ, ಇನ್ ತಿನ್ನಕಾಯ್ತದ? ಹಬ್ಬ. ಕೆಲಸ ಬಿಟ್ಟು ಇಲ್ಲಿ ಬಂದು ಪಲಾವ್ ತಿಂತ ಇದ್ಯಾ? ನೀನ್ ತಲೆನೇನು ಮಣ್ಣು ತುಂಬಿಕೊಂಡಿದ್ಯಾ? ಸಾಕು ಸುಮ್ಮನೆರಪ್ಪ, ಕಂಡಿದ್ದೀನಿ. ಹೊಟ್ಟೆ ಖಾಲಿ ಆದಾಗ ತಲೆನೂ ಖಾಲಿ ಆಗುತ್ತೆ. ಒಂದ್ ಕಡೆ ಭಯ, ಒಂದ್ ಕಡೆ ಹಸ್ವು, ಇವೆರಡು ಮಿಕ್ಸ್ ಆಗಿ ತಲೆ ಸುತ್ತಿ ಜೀವ ಬಾಯಿಗೆ ಬಂದಿತ್ತು. ಅದಕ್ಕೆ ಬಾಯಿಗೆ ಬಂದಿದ್ದ ಜೀವನ ಪಲಾವ್ ಜೊತೆ ಹೊಟ್ಟೆಗೆ ಸೇರಿಸ್ತಾ ಇದ್ದೀನಿ. ಜೀವ ಬಾಯಿ ಬರೋ ಅಂತದ್ ಏನಾಯ್ತು?
ಅಷ್ಟು ಭಯ ಯಾಕೆ? ಭಯ ಯಾಕ? ಅಯ್ಯೋ ಪಾಪಿಗಳ, ಇದು ಕಾರ್ಪೊರೇಟರ್ ಮನೆ ಅಂತ ಮೊದ್ಲೇ ಯಾಕೋ ಹೇಳಿಲ್ಲ? ಮೊದ್ಲೇ ಹೇಳಿದ್ರೆ ಬರ್ತಾ ಇದ್ದ. ನಿಮ್ಮ ಪ್ರಾಣಿಗೂ ಬರ್ತಾ ಇರ್ಲಿಲ್ಲ. ಅಲ್ಲ ಕಣ್ರ, ಯಾಕೋ ನನ್ನ ಲೈಫಲ್ಲಿ ಹಿಂಗ್ ಹುಡುಗಾಟ ಆಡ್ತಾ ಇದ್ದೀರಾ? ಆಟ ಹುಡುಗಾಟ ಏನಿದ್ರು ನೀವೇ ಆಡ್ಕೊಳ್ಳಿ, ನನ್ ಕುಕ್ಕೆ ತಂದು ಮಜಾ ನೋಡ್ಬೇಡಿ. ನೀವ್ ಹಿಂಗೆ ನನಗೆ ಗೋಳಿ ಕೊತ್ತಿದ್ರೆ ನರ್ಕೋಕ್ ಹೋಯ್ತೀರಾ? ನರ್ಕಕ್ಕೆ ಹೋದ್ರು ನಿನ್ನನ್ನು ಕರ್ಕೊಂಡೇ ಹೋಗೋದು. ಟೆನ್ಷನ್ ತಗೊಂಬೇಡ. ಯಾಕೋ ನನ್ ಮೇಲೆ ಇಷ್ಟೊಂದು ದ್ವೇಷ? ದ್ವೇಷನೂ ಇಲ್ಲ, ಬದ್ನೆಕಾಯೂ ಇಲ್ಲ. ದ್ವೇಷ ಸಾಧಿಸುವಂತ ಕ್ಯಾರೆಕ್ಟರ್ ನಿಂದಲ್ಲ. ಮತ್ ಯಾಕ್ರೋ ಮೊದ್ಲೇ ಇಂಥ ಜಾಗ ಹೋಗ್ತೀವಿ ಅಂತ ಹೇಳಲಿಲ್ಲ? ಕಾಮಿಡಿ ಪೀಸ್. ನೀನೇನಾದ್ರೂ ಕೇಳಿದ್ಯಾ ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಂತ? ಇಲ್ಲ. ನೀನ್ ಕೇಳಿಲ್ಲ, ನಾವ್ ಹೇಳಿಲ್ಲ, ಮತ್ತೆ ಯಾಕೆ ನಮ್ಮನ್ ದೂರ್ತೀಯಾ? ಬಂದಿದ್ದಾಗಿದೆ, ಬಂದ್ಮೇಲೆ ಬಂದ್ ಕೆಲಸ ಮುಗಿಸ್ಕೊಂಡು ಬೇಗ ಜಾಗ ಖಾಲಿ ಮಾಡ್ಬೇಕು. ಅದನ್ನ ಬಿಟ್ಟು ನೀ ತರ ಪಲಾವ್ ತಿನ್ಕೊಂಡ್ ಕೂತ್ಕೊಂಡ್ರೆ ನೀನನ್ ಬಿಟ್ಟು ನಾವೆಲ್ಲ ಎಸ್ಕೇಪ್ ಆಗಿರ್ತೀವಿ. ಗುಂಗ್ರು ಓಕೆ. ಎಲ್ಲೋ ಬಿಟ್ರು? ಅಲ್ಲ, ಸಾಯೋರ್ಗೆ ಕೊನೆ ಆಸೆ ಏನು ಅಂತ ಕೇಳತ್ತರ ಇದೇ ನಿನ್ ಕೊನೆ ಊಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ. ಹೇಗಿತ್ತು ಸರ್ಪ್ರೈಸ್? ಖುಷಿ ಆಯ್ತಲ್ವಾ? ನನಗೆ ಗೊತ್ತು ನಿನಗೆ ಖುಷಿ ಆಗಿದೆ ಅಂತ. ಈಗ ಹೇಳು, ಈ ವಿಷಯ ನಿನಗೆ ಸರ್ಪ್ರೈಸ್ ಅನ್ಸ್ತೋ ಸಸ್ಪೆನ್ಸ್ ಅನ್ಸ್ತೋ? ನಾನ್ಸೆನ್ಸ್ ಅನ್ಸ್ತು. ದಿವ್ಯಾ, ಏನ್ ಹೇಳ್ತಿದ್ಯಾ? ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಈ ರೀತಿ ಎಲ್ಲ ಹೇಳಿದ್ರೆ ಏನನ್ಸುತ್ತೆ? ನನಗೆ ಈ ತರ ಸಿಲ್ಲಿ ಜೋಕ್ಸ್ ಇಷ್ಟ ಆಗಲ್ಲ. ದಿವ್ಯಾ, ಐ ಆಮ್ ಸೀರಿಯಸ್. ಇಂಥ ವಿಷಯದಲ್ಲೆಲ್ಲ ಜೋಕ್ ಮಾಡಕ್ಕಾಗತ್ತಾ? ಸಿಲ್ಲಿ ಜೋಕ್ ಅನ್ಕೊಳ್ಳೋದಕ್ಕೆ ಇದು ಸಿಲ್ಲಿ ವಿಷಯನೇ ಅಲ್ಲ. ಬಾಲ